ಘೋಷಣೆ ಕೂಗಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ರಾಜ್ಯಪಾಲರು ಬುಲಾವ್ ನೀಡಿದ್ದಾರೆ. ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಸಿಎಂ. ಇನ್ನು 40 ನಿಮಿಷಗಳ ಕಾಲ ರಾಜ್ಯಪಾಲರ ಜೊತೆ ಚರ್ಚಿಸಿ ವಾಪಸ್ ಆಗಿರುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ದೂರುಗಳ ಸುರಿಮಳೆಯನ್ನೇ ಸುರಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಮಾಲೋಚನೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಕರಣದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರಿಗೆ ಸಮಗ್ರವಾಗಿ ವಿವರಣೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ. 3 ಆರೋಪಿಗಳ ಬಂಧನದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ಸಮಾಲೋಚನೆಯನ್ನ ನಡೆಸಲಾಗಿದೆ. ಏನೆಲ್ಲ ಸಮಾಲೋಚನೆಯನ್ನ ನಡೆಸಿರುವಂತಹ ಸಾಧ್ಯತೆ ಇದೆ? ಚೈತ್ರ, ಮಹತ್ವದ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಬುಲಾವನ್ನ ಕೊಟ್ಟಿರುವಂತದ್ದು. ಬುಲಾವ್ ಬೆನ್ನಲ್ಲೇ ಕೂಡ ರಾಜ್ಯಭವನಕ್ಕೆ ಸಂಜೆ ತೆರಳಿ ಸುಮಾರು 35-40 ನಿಮಿಷಗಳ ಕಾಲ ಸಮಾಲೋಚನೆ ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಏನು ಪಾಕಿಸ್ತಾನ ಜಿಂದಾಬಾದ್ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ ಆ ಪ್ರಕರಣಕ್ಕೆ ಮಾಹಿತಿಯನ್ನು ತೆಗೆದುಕೊಂಡಿರುವಂತದ್ದು. ಜೊತೆಗೆ ಈ ಬಿಜೆಪಿ ಕೂಡ ದೂರನ್ನು ಕೊಡಲಾಗಿತ್ತು. ಅದರ ಬೆನ್ನಲ್ಲೇ ಕೂಡ ಏನು FSL ವರದಿ ಕೂಡ ಬಹಿರಂಗ ಆಗಿರ್ಲಿಲ್ಲ. FSL ವರದಿ ಬಹಿರಂಗ ಪಡಿಸಬೇಕಂತ ಈ ಎಲ್ಲಾ ಬೆನ್ನಲ್ಲಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ರಾಜ್ಯಪಾಲರು ಏನು ಸಮಗ್ರ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು, ಜೊತೆಗೆ ವಿವರಣೆಯನ್ನ ಕೋರಿರುವಂತದ್ದು ಮತ್ತು ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಅಂತ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಚೈತ್ರ, ಧನ್ಯವಾದ ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಪಾಕ್ ಪರ ಘೋಷಣೆಯಿಂದ ಸರ್ಕಾರ ವಿಚಲಿತವಾಗಿದೆ. ದೆಹಲಿ ಫ್ಲೈಟ್ ನ ಕ್ಯಾನ್ಸಲ್ ಮಾಡಿ ಸುರ್ಜೇವಾಲಾ ವಾಪಸ್ ಆಗಿದ್ದಾರೆ ರಾಜ್ಯಕ್ಕೆ. ನೇರವಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಸುರ್ಜೇವಾಲಾ ವಾಪಸ್ ಆಗಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಸುರ್ಜೇವಾಲಾಗಾಗಿ ಕಾಯುತ್ತಿದ್ದಾರೆ. ಗೃಹ ಸಚಿವರು ಸರ್ಕಾರದ ಡ್ಯಾಮೇಜ್ ಕಂಟ್ರೋಲ್ ಬಗ್ಗೆ ಕೈ ನಾಯಕರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ ಕಾರಣ ಕಾಂಗ್ರೆಸ್ನಲ್ಲಿ ಆತಂಕ ಉಂಟಾಗಿದೆ. ರಾತ್ರಿ ರಹಸ್ಯ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಸಿಎಂ, ಡಿಸಿಎಂ, ಗೃಹ ಸಚಿವರು ಮೂವರ ಬಂಧನವಾದಂತಹ ಬಳಿಕ ರಾಜಕೀಯವಾಗಿ ಎದುರಿಸಬೇಕಾದಂತಹ ಸವಾಲುಗಳು ಏನೇನಿದೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ ಇದರಿಂದಾಗಿ ಸಾಕಷ್ಟು, ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಹೇಗೆ, ಈ ರೀತಿಯಾಗಿ ಎಲ್ಲಾ ರೀತಿಯ ಚರ್ಚೆಯನ್ನ ನಡೆಸಲಿಕ್ಕೆ ಈಗ ಸಭೆಯನ್ನ ಸೇರಲಿದ್ದಾರೆ. ಈಗಾಗಲೇ ಖಾಸಗಿ FSL ವರದಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನ ನಡೆಸಲಿಕ್ಕೆ ರಾಜ್ಯ ಉಸ್ತುವಾರಿ ಏನಿದ್ರು ಸುರ್ಜೇವಾಲಾ ವಾಪಸ್ ಆಗಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇರುವಂತದ್ದು, ಆಡಳಿತ ಸರ್ಕಾರದ ವಿರುದ್ಧ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇರೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಲಿಕ್ಕೆ ಚರ್ಚೆಯನ್ನ ನಡೆಸಲಿಕ್ಕೆ ಸುರ್ಜೇವಾಲಾ ವಾಪಸ್ ಆಗಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಉಲ್ಟಾ ಹೊಡೆದಿದ್ದಾರೆ. ವಿಚಾರಣೆ ಆಗ್ಲಿ, ಅದೇನಿದೆ ಅಂತ ಹೊರಗೆ ಬರುತ್ತೆ. ಸಂವಾದ ರಿಪೋರ್ಟ್ ನಲ್ಲಿ ಖಚಿತವಾಗಿದೆ ಅಂತ ಹೇಳಿಲ್ಲ. ಖಾಸಗಿ ರಿಪೋರ್ಟ್ ಸರ್ಕಾರಿ ರಿಪೋರ್ಟ್ ಅಂತ ಹೇಳಕ್ಕಾಗಲ್ಲ. FSL ವರದಿ ಬರ್ಲಿ, ಏನಾಗುತ್ತೆ ನೋಡೋಣ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಬರ್ಲಿ ಸರ್, ಈಗ ನೋಡಿ, ನಾವು ಈಗಲೂ ನಾನು ಹೇಳ್ತಾ ಇರೋದು ಬರ್ಲಿ, ಯಾಕಷ್ಟು ಆತಂಕ. ಈಗ ಅಲ್ಟಿಮೇಟ್ಲಿ ಏನಿದೆ, ಸರ್ಕಾರದ FSL ರಿಪೋರ್ಟ್ ಅಲ್ವಾ, ಬರ್ಲಿ, ಅದೇನಿದೆ ಅದು ಸತ್ಯ ಇದ್ರೆ ಸತ್ಯ, ಸುಳ್ಳಿದ್ರೆ ಸುಳ್ಳು. ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲ, ನೀವು ಏನು ಮಾಡಕ್ಕಾಗಲ್ಲ. ಆದ್ರೆ ನಾವು ಹೇಳ್ತಾ ಇರೋದು ಖಾಸಗಿ ವರದಿಗಳನ್ನ ಸರ್ಕಾರದ ವರದಿ ತರ ಬಿಂಬಿಸ್ಬಿಟ್ಟು ಮಾಡೋದು ಸರಿಯಲ್ಲ ಅಂತ ಅವಾಗ್ಲೂ ಹೇಳಿದೀನಿ. ಇದು ನಮ್ಮ ಹತ್ರನೂ ಒಂದು ನಾನು ಅವತ್ತು ಡೇ 1 ಇಂದ ಹೇಳ್ತಾ ಇರೋದು, ಸರ್ಕಾರದ ಅಧಿಕೃತ ರಿಪೋರ್ಟ್ ಅಂತಿಮ, ಸಿಂಪಲ್ ಆಸ್ ದಟ್. ಇದರಲ್ಲಿ ಯಾವುದೇ ಗೊಂದಲ ನನಗಿಲ್ಲ, ನಮ್ಮ ಪಕ್ಷಕ್ಕಿಲ್ಲ, ಸರ್ಕಾರಕ್ಕಿಲ್ಲ. ಸರ್ಕಾರದ FSL ರಿಪೋರ್ಟ್ ನಾನು ನೋಡಿಲ್ಲ. ಆದ್ರೆ ಖಾಸಗಿ ರಿಪೋರ್ಟ್ ಅನ್ನ, ಇನ್ಕನ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕನ್ಕ್ಲೂಸಿವ್ ಮಾಡಕ್ಕೆ ದಯವಿಟ್ಟು ಬಿಜೆಪಿಯವರು ಪ್ರಯತ್ನ ಏನ್ ನಡೆಸಿದ್ದಾರೆ ಅದು ಸರಿ ಇಲ್ಲ ಅಂತ ಹೇಳ್ತಾ ಇರೋದು. ಸರ್, ಇಡೀ ಪಕ್ಷ ಮತ್ತೆ ಸರ್ಕಾರ ಅದರ ಡಿಫೆಂಡ್ ಮಾಡ್ಕೋತು ಸರ್. ಯಾರಿಗೆ ಸರ್ಕಾರ ನೀವು ಇಲ್ಲಿದ್ರೆ ಹೇಳ್ಬಿಡಿ ಸರ್, ಏನ್ ಕೇಳ್ಬೇಕಂತ ಬಯಸ್ತಿದ್ರೆ ಹೇಳ್ಬಿಡಿ, ಅದೇ ಹೇಳ್ಬಿಡಿ. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಫ್ರಮ್ ಡೇ 1 ವಾಟ್ ಐ ಬೀನ್ ಸೇಯಿಂಗ್. ಇದು ವೈಜ್ಞಾನಿಕವಾಗಿ ಸಂಶೋಧನೆ ಆಗಬೇಕು, ಪರಿಷ್ಕರಣೆ ಆಗಬೇಕು, ಮತ್ತೆ ಪಬ್ಲಿಕ್ಗೆ ಕರೆಕ್ಟ್ ಮಾಹಿತಿ ಕೊಡಬೇಕು. ಪಾಕ್ ಪರ ಘೋಷಣೆ
ಘೋಷಣೆ ಕೂಗಿದವರ ಬಂಧನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಟಾಚಾರಕ್ಕೆ ಬಂಧಿಸದೆ ಕ್ರಮವನ್ನ ಕೈಗೊಳ್ಳಿ ಅಂತ ವಿಜಯೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆಶಿ, ಖರ್ಗೆ, ಹೆಬ್ಬಾಳ್ಕರ್ ಈಗೇನ್ ಹೇಳ್ತಾರೆ? ಈಶ್ವರಪ್ಪ ಪ್ರಶ್ನೆಯನ್ನ ಮಾಡಿರುವಂತದ್ದು. ಮೂವರಷ್ಟೇ ಅಲ್ಲ, ಇನ್ನೂ ಹಲವರು ಕೂಗಿದ್ದಾರೆ. ಪಾಕ್ ಪರ ಘೋಷಣೆಯನ್ನ ಕೇವಲ 3 ಬಂಧಿಸಲಾಗಿದೆ, ಇನ್ನೂ ಹಲವರು ಕೂಗಿದ್ದಾರೆ ಅಂತ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ನಮಗೆ ಅನುಮಾನ ಇವತ್ತು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಒಂದೇನೆ, FSL ರಿಪೋರ್ಟ್ ಬಂದರೂ ಸಹ ಅದನ್ನು ಬಹಿರಂಗ ಪಡಿಸ್ದೇನೆ ಇವತ್ತು ಖಾಸಗಿ FSL ರಿಪೋರ್ಟ್, ನಾನು ಕೂಡ ಇವತ್ತು ಬೆಳಗ್ಗೆ ಟ್ವೀಟ್ ಮಾಡಿದ್ದೇನೆ, ಖಾಸಗಿ FSL ರಿಪೋರ್ಟ್ 3 ದಿನದಿಂದ ಹರಿದಾಡ್ತಾ ಇದೆ. ಆದರೆ ಇವತ್ತು ಬೆಳಗ್ಗೆನೂ ಸಹ ಇವತ್ತಿಗೂ ಸಹ ರಾಜ್ಯ ಸರ್ಕಾರ FSL ರಿಪೋರ್ಟನ್ನು ಬಹಿರಂಗಗೊಳಿಸಿಲ್ಲ. ನಮಗೆ ಇವತ್ತು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇವರನ್ನು ಕೇವಲ ನಾಮಕಾವಾಸ್ತೆ ಅರೆಸ್ಟ್. ಇವತ್ತು 3 ಜನ ಆ ರಾಷ್ಟ್ರದ್ರೋಹಿಗಳು ಮುಸಲ್ಮಾನರನ್ನ ಬಂಧನ ಮಾಡಿದ್ದು, FSL 2ನೇ ರಿಪೋರ್ಟ್ ಮುಖಾಂತರ ಬಂಧನ ಮಾಡಿದ್ದು. ಈಗೇನು ಹೇಳ್ತೀರಿ DK ಶಿವಕುಮಾರ್ ಅವರೇ? ಈಗೇನು ಹೇಳ್ತೀರಿ ಮನೆ ಪ್ರಿಯಾಂಕಾ ಖರ್ಗೆ ಅವರೇ? ಈಗೇನು ಹೇಳ್ತೀರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ? ಆ ರಾಷ್ಟ್ರದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅನ್ನೋದು ಇವತ್ತು ಸಾಕ್ಷಿ ಸಮೇತ ಸಿಕ್ಕಿದೆ ಅಂತೇಳಿ ನಿಮ್ಮ ಪೊಲೀಸ್ ಇಲಾಖೆಯ ಪ್ರಕಟಣೆಯನ್ನೇ ಘೋಷಣೆ ಮಾಡಿದ್ದೀರಿ. ಇವತ್ತು 3 ಜನ ಆ ಮುಸ್ಲಿಂ ಒಂದು ರೀತಿ ಭಯೋತ್ಪಾದಕರೇ ಅವರನ್ನು ಕೂಡ ಈಗ ಇಷ್ಟು ದಿನ ಬಂಧಿಸಿರುವಂಥದ್ದು ನಾನು ಪೊಲೀಸ್ ಇಲಾಖೆಯನ್ನು ಸ್ವಾಗತ ಮಾಡ್ತೀನಿ. ಆದರೆ ಕಾಂಗ್ರೆಸ್ ಅವರು ಇಷ್ಟು ದಿನವೂ ಅವರು BJP ಯಾಕೆ ಬಿಟ್ಟಿರಬಾರ್ದು ಅಂತ ಹೇಳಿದ್ರು, ಘಟನೆ ನಡೆದೇ ಇಲ್ಲ ಅಂತ ಹೇಳಿದ್ರು. ಈಗ ಅವರು ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ ಅವರು ಜನರನ್ನು ಎದುರಿಸ್ತಾರೆ? ಇವತ್ತು ಅಲ್ಲೇನು ನಡೆದೇ ಇಲ್ಲ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.